ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 57ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಭಾಷೆಯ ವಿಭಾಗಗಳು, ಅಂದರೆ ಪದ ವಿಭಾಗಗಳು ಅಂತಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ವಾಕ್ಯ ಅಂದರೆ ಸೆಂಟೆನ್ಸ್ ಅರ್ಥಪೂರ್ಣವಾಗಲು ಅದರೊಳಗಿನ ಪ್ರತಿಯೊಂದು ಪದಕ್ಕೆ ಒಂದು ವಿಶೇಷವಾದ ಕೆಲಸ ಇರುತ್ತೆ. ಆ ಕೆಲಸವನ್ನು ಆಧರಿಸಿ ಆ ಪದಗಳನ್ನು ಇಂಗ್ಲೀಷ್ನಲ್ಲಿ ಒಟ್ಟು 8 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿರುವ 8 ಲಕ್ಷಕ್ಕಿಂತ ಜಾಸ್ತಿ ಅಗಾಧ ಶಬ್ದ ಸಂಪತ್ತಿದೆ ಇಂಗ್ಲೀಷಲ್ಲಿ. ಅದನ್ನು ವೊಕಾಬ್ಯುಲರಿ ಅಂತಾರೆ. ಆ ಶಬ್ದ ಸಂಪತ್ತನ್ನು 8 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವ್ಯಾವೆಂದರೆ ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಕ್ಷನ್ ಮತ್ತು ಇಂಟರ್ಜೆಕ್ಷನ್. ಇವುಗಳನ್ನು ನಾವು ಇವತ್ತು ಒಂದೊಂದಾಗಿ ತಿಳ್ಕೊಳ್ಳೋಣ. ನೌನ್ ಅಂದರೆ ನಾಮಪದ. ವ್ಯಕ್ತಿ, ಸ್ಥಳ, ವಸ್ತು, ಪ್ರಾಣಿ, ಭಾವನೆಗಳು ಇದನ್ನೆಲ್ಲ ಸೂಚಿಸುವ ಪದಗಳಿಗೆ ನೌನ್ ಅಂತ ಕರೀತಾರೆ. ಮುಂದೆ ನಾನು ನಿಮಗೆ ಇದನ್ನು ಡಿಟೇಲ್ ಆಗಿ ಒಂದೊಂದನ್ನೇ ಹೇಳ್ಕೊಡ್ತೀನಿ. ಈಗ ನಿಮಗೆ ಪಾರ್ಟ್ ಆಫ್ ಸ್ಪೀಚ್ ಬಗ್ಗೆ ಬೇಸಿಕ್ ಫೌಂಡೇಶನ್ ಕೊಡ್ತಾ ಇದ್ದೀನಿ, ಹಾಗಾಗಿ ಇದೆಲ್ಲ ಸ್ವಲ್ಪ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ನೌನ್ ಅಂದರೆ ವ್ಯಕ್ತಿ, ಸ್ಥಳ, ವಸ್ತು, ಪ್ರಾಣಿ, ಭಾವನೆಗಳನ್ನು ಸೂಚಿಸುವ ಪದ. ಅದರಲ್ಲಿ 5 ಪ್ರಕಾರ ಇದೆ. ನೌನಲ್ಲಿ 5 ಪ್ರಕಾರ ಇದೆ. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮೆಟೀರಿಯಲ್ ನೌನ್ ಮತ್ತು ಅಬ್ಸ್ಟ್ರಾಕ್ಟ್ ನೌನ್. ಪ್ರಾಪರ್ ನೌನ್ ಅಂದರೆ ಇಟ್ಟಂಥ ಹೆಸರುಗಳು, ರಾಮ, ಇಂಡಿಯಾ, ಬೆಂಗಳೂರು, ಲತಾ, ಹೀಗೆ ಇಟ್ಟಂಥ ಹೆಸರುಗಳು. ಕಾಮನ್ ನೌನ್ ಅಂದರೆ ನಾಮಪದದ ಬದಲಾಗಿ ನಾವು 2 ಸಾಮಾನ್ಯವಾಗಿ ಉಪಯೋಗಿಸುವಂಥ ಹೆಸರು, ಬಾಯ್, ಸಿಟಿ, ಬುಕ್, ಈ ಥರ. ಕಲೆಕ್ಟಿವ್ ನೌನ್ ಅಂದರೆ ಸಮೂಹವನ್ನು ಸೂಚಿಸುವ ನಾಮಪದ, ಟೀಮ್, ಫ್ಯಾಮಿಲಿ, ಕ್ರೌಡ್, ಹೀಗೆ. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಕಣ್ಣಿಗೆ ಕಾಣಿಸದ ಭಾವನೆಗಳು. ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ, ಲವ್ ಅಂದರೆ ಪ್ರೀತಿ, ಆ್ಯಂಗರ್ ಅಂದರೆ ಕೋಪ, ಇವೆಲ್ಲ ಕಣ್ಣಿಗೆ ಕಾಣಲ್ಲ, ಇದನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತಾರೆ. ಆಮೇಲೆ ಮೆಟೀರಿಯಲ್ ನೌನ್ ಅಂದರೆ ಭೂಮಿಯಲ್ಲಿ ಸಿಗುವ ಕಚ್ಚಾ ಪದಾರ್ಥಗಳು, ಆಯಿಲ್, ಶುಗರ್, ಸ್ಟೋನ್, ಹೀಗೆಲ್ಲ ಮೆಟೀರಿಯಲ್ ನೌನ್. ಐರನ್, ಗೋಲ್ಡ್, ಇವೆಲ್ಲ ಭೂಮಿಯಲ್ಲಿ ಸಿಗುವಂಥ ಕಚ್ಚಾ ಪದಾರ್ಥಗಳು, ಅಳಿಯಲು ಮತ್ತು ತೂಗಲಿಕ್ಕೆ ಬರುವಂಥ ಕಚ್ಚಾ ಪದಾರ್ಥಗಳು, ಇವುಗಳಿಗೆ ಮೆಟೀರಿಯಲ್ ನೌನ್ ಅಂತಾರೆ. ಇನ್ನು 2ನೇದು ಪ್ರನೌನ್ ಅಂದರೆ ನಾಮಪದದ ಬದಲಾಗಿ ಉಪಯೋಗಿಸುವ ಪದಕ್ಕೆ ಪ್ರನೌನ್ ಅಂತ ಕರೀತಾರೆ. ಅವನು, ಅವಳು, ಅದು, ಇದು, ಅವರು ಅಂದರೆ ಐ, ವಿ, ಯು, ಹಿ, ಶಿ, ಇಟ್, ಈ ಥರ ನಾಮಪದದ ಬದಲಾಗಿ ಉಪಯೋಗಿಸುವ ಪದಕ್ಕೆ ಪ್ರನೌನ್ ಅಂತ ಕರೀತಾರೆ. ಅದರಲ್ಲಿಯೂ ಪ್ರಕಾರಗಳಿವೆ. ಪರ್ಸ್ನಲ್, ಡೆಮೋನ್ಸ್ಟ್ರೇಟಿವ್ ಪ್ರನೌನ್, ಇಂಟ್ರೋಗೇಟಿವ್ ಪ್ರನೌನ್, ರಿಫ್ಲೆಕ್ಸಿವ್ ಪ್ರನೌನ್ ಮತ್ತು ರಿಲೇಟಿವ್ ಪ್ರನೌನ್. ಇದನ್ನು ಕೂಡ ನಾನು ಮುಂದೆ ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಆಮೇಲೆ ವರ್ಬ್ ಅಂದರೆ ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸುವ ಪದಗಳು. ತಿನ್ನುವುದು, ಓಡುವುದು, ನಡೆಯುವುದು, ನಗುವುದು, ಬರೆಯುವುದು, ಇವನ್ನೆಲ್ಲ ಕ್ರಿಯಾಪದ ಅಂತ ಕರೀತಾರೆ. ಅದರಲ್ಲಿ ಕೂಡ ಲಿಂಕಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್, ಆ್ಯಕ್ಷನ್ ವರ್ಬ್ ಮತ್ತು ಮಾಡೆಲ್ಸ್ ಇವೆಲ್ಲ ಇದೆ. ಇದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನಂತರ ಅಡ್ಜೆಕ್ಟಿವ್ ಅಂದರೆ ವಿಶೇಷಣ. ನೌನ್ ಅಥವಾ ಪ್ರನೌನ್ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಕೊಡುವ ಪದಕ್ಕೆ ಅಡ್ಜೆಕ್ಟಿವ್ ಅಂತ ಕರೀತಾರೆ. ಅಡ್ಜೆಕ್ಟಿವಲ್ಲಿ ಕ್ವಾಲಿಟಿ, ಕ್ವಾಂಟಿಟಿ, ನಂಬರ್, ಡೆಮೋನ್ಸ್ಟ್ರೇಟಿವ್ ಮತ್ತು ಪೊಸೆಸಿವ್ ಅಂತ ಇದೆ. ಈಗ ಒಬ್ಬ ಹುಡುಗ ಇದ್ದಾನೆ, ಅವನು ಎತ್ತರವಾಗಿದ್ದಾನೆ. ಆ ಹುಡುಗನ ಬಗ್ಗೆ ಅವನ ಎತ್ತರವನ್ನು ಕೂಡ ಹೇಳ್ತಾ ಇದೆ. ಆ ಕಾರಣದಿಂದ ಅದನ್ನು ನಾವು ಈಸ್ ಎ ಟಾಲ್ ಬಾಯ್. ಟಾಲ್ ಅಂದರೆ ಎತ್ತರ. ಯಾವ ಥರದ ಹುಡುಗ? ಎತ್ತರವಾದ ಹುಡುಗ. ಅಂದರೆ ಆ ಹುಡುಗನನ್ನು ವರ್ಣಿಸ್ತಿದೆ. ಯಾವುದು? ಟಾಲ್ ಅನ್ನೋ ಪದ ವರ್ಣಿಸ್ತಾ ಇದೆ. ಹೀಗೆ ನೌನ್ ಅಥವಾ ಪ್ರನೌನನ್ನು ವರ್ಣಿಸುವ ಪದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಆಮೇಲೆ ಅದರಲ್ಲಿ ಕ್ವಾಂಟಿಟಿ ಅಂದರೆ ಎಷ್ಟು. ಸಮ್ ಅಂದರೆ ಸ್ವಲ್ಪ, ಮಚ್ ಅಂದರೆ ತುಂಬ, ಲಿಟ್ಲ್ ಅಂದರೆ ಕಡಿಮೆ, ಈ ಥರ ನೌನ್ ಅಥವಾ ಪ್ರನೌನ್ ಬಗ್ಗೆ ವರ್ಣಿಸುವ ಪದಗಳಿಗೆ ಅಡ್ಜೆಕ್ಟಿವ್ ಅಂತ ಕರೀತಾರೆ. ಇದನ್ನು ಕೂಡ ನಾನು ಮುಂದೆ ಹೇಳ್ಕೊಡ್ತೀನಿ. ಇನ್ನು ವರ್ಬ್ ಅಡ್ಜೆಕ್ಟಿವ್ ಅಥವಾ ಮತ್ತೊಂದು ಅಡ್ವರ್ಬ್ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಕೊಡುತ್ತೆ. ಅಂದರೆ ಹೇಗೆ, ಯಾವಾಗ, ಎಲ್ಲಿ, ಎಷ್ಟರ ಮಟ್ಟಿಗೆ, ಯಾವ ಮಟ್ಟಿಗೆ, ಇದನ್ನೆಲ್ಲ ಹೇಳುವಂಥ ಪದ. ಕ್ವಿಕ್ ಅಂದರೆ ವೇಗ. ಕ್ವಿಕ್ಲಿ ಅಂದರೆ ವೇಗವಾಗಿ. ಹೀ ರ್ಯಾನ್ ಕ್ವಿಕ್ಲಿ, ಅವನು ಹೇಗೆ ಓಡ್ದ? ಕೂಡಲೇ ಓಡಿಬಿಟ್ಟ. ಹೀ ರ್ಯಾನ್ ಫಾಸ್ಟ್ಲಿ, ಅವನು ತುಂಬ ವೇಗವಾಗಿ ಓಡ್ದ. ಹೀ ರ್ಯಾನ್ ಸ್ಲೋಲಿ, ಅವನು ನಿಧಾನವಾಗಿ ಓಡ್ದ. ಹೀಗೆ ನಡೆದಂಥ ಕ್ರಿಯೆಯನ್ನು ಅದರ ಡಿಗ್ರಿಯನ್ನು ವರ್ಣಿಸ್ತದೆ. ಅದಕ್ಕೆ ನಾವು ಅಡ್ವರ್ಬನ್ನು ಬಳಸ್ತೀವಿ.
ಪ್ರಿಪೋಸಿಷನ್ ಅಂದರೆ ಸಂಬಂಧ ಸೂಚಕ. ನೌನ್, ಪ್ರನೌನ್ ಮತ್ತು ಸೆಂಟೆನ್ಸ್ನ ಇತರ ಪದಗಳ ನಡುವೆ ಸಂಬಂಧವನ್ನು ಸೂಚಿಸುವಂಥ ಪದಕ್ಕೆ ಪ್ರಿಪೋಸಿಷನ್ ಅಂತ ಹೇಳ್ತಾರೆ. ಉದಾಹರಣೆಗೆ ಇನ್ ಒಳಗೆ, ಆನ್ ಮೇಲೆ, ಆಟ್ ಬಳಿ, ಅಂಡರ್ ಕೆಳಗೆ, ಓವರ್ ಮೇಲೆ, ವಿತ್ ಜೊತೆಗೆ, ಟು ಗೆ ಬೈ ಮೂಲಕ. ಉದಾಹರಣೆ ಇಲ್ಲಿ ನೋಡಿ, ದ ಬುಕ್ ಈಸ್ ಆನ್ ದಿ ಟೇಬಲ್. ಪುಸ್ತಕ ಎಲ್ಲಿದೆ? ಟೇಬಲ್ ಮೇಲಿದೆ. ಪುಸ್ತಕಕ್ಕೂ ಮತ್ತು ಟೇಬಲ್ಗೂ ಮಧ್ಯೆ ಏನು ಸಂಬಂಧ ಅಂದರೆ ಪುಸ್ತಕವು ಟೇಬಲ್ ಮೇಲಿದೆ. ಈ ಥರ ಸಂಬಂಧವನ್ನು ಸೂಚಿಸುತ್ತೆ. ಅದಕ್ಕೆ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಆಮೇಲೆ ಕಂಜಕ್ಷನ್ ಅಂದರೆ ಎರಡು ಪದ ಅಥವಾ ಎರಡು ವಾಕ್ಯವನ್ನು ಒಟ್ಟಿಗೆ ಜೋಡಿಸುವ ಪದ, ಇದಕ್ಕೆ ಕಂಜಕ್ಷನ್ ಅಂತಾರೆ. ಉದಾಹರಣೆಗೆ ಆ್ಯಂಡ್ ಮತ್ತು, ಬಟ್ ಆದರೆ, ಬಿಕಾಸ್ ಏಕೆಂದರೆ, ಆರ್ ಅಥವಾ, ಸೊ ಹೀಗೆ, ಆಲ್ದೋ ಆದಾಗ್ಯೂ. ಐ ಲೈಕ್ ಆ್ಯಪಲ್ ಆ್ಯಂಡ್ ಮ್ಯಾಂಗೋಸ್. ನನಗೆ ಸೇಬು ಮತ್ತು ಮಾವಿನ ಹಣ್ಣು ಎರಡೂ ಇಷ್ಟ. ಹೀ ಈಸ್ ಪುವರ್ ಬಟ್ ಆನೆಸ್ಟ್. ಅವನು ಬಡವನಾಗಿದ್ದಾನೆ ಆದರೆ ಅವನು ಆನೆಸ್ಟ್ ಅಂದರೆ ಪ್ರಾಮಾಣಿಕನಾಗಿದ್ದಾನೆ, ಸತ್ಯನಿಷ್ಠನಾಗಿದ್ದಾನೆ. ಐ ಡಿಡ್ ನಾಟ್ ಗೋ ಬಿಕಾಸ್ ಇಟ್ ರೇನ್ಡ್. ನಾನು ಹೋಗಲಿಲ್ಲ ಏಕೆಂದರೆ. ಯಾಕೆ ಹೋಗಲಿಲ್ಲ? ಯಾಕಂದರೆ ಮಳೆ ಬಂದ ಕಾರಣದಿಂದ ನಾನು ಹೋಗಲಿಲ್ಲ. ಇನ್ನು ಕೊನೆಯದಾಗಿ ಇಂಟರ್ಜೆಕ್ಷನ್ ಅಂದರೆ ವಿಸ್ಮಯಾದಿ ಬೋಧಕ. ಅಂದರೆ ನಮಗೆ ಸಡನ್ನಾಗಿ ಬರುವಂತಹ ತತ್ಕ್ಷಣದ ಭಾವನೆ, ಆಶ್ಚರ್ಯ, ಸಂತೋಷ, ದುಃಖ ಈ ಥರ ವ್ಯಕ್ತಪಡಿಸಲಿಕ್ಕೆ ನಾವು ಯಾವ ಪದಗಳನ್ನು ಬಳಸ್ತೀವಿ ಅದನ್ನು ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಉದಾಹರಣೆಗೆ ಯಾವುದಾದ್ರು ಸುಂದರವಾದದ್ದನ್ನು ನೋಡಿದ್ರು ವಾವ್ ಅಂತ ಹೇಳ್ತೀವಿ. ಅದೇ ಥರ ಓಹ್ ಅಂತ ಹೇಳ್ತೀವಿ. ಆಮೇಲೆ ಅಯ್ಯೋ ಅಂತ ಹೇಳ್ತೀವಲ್ಲ, ಅಯ್ಯೋ ಅಂದರೆ ಇಂಗ್ಲೀಷಲ್ಲಿ ಅಲಾಸ್ ಅಂತ ಹೇಳ್ತಾರೆ. ಇದಕ್ಕೆ ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಇದನ್ನು ನಾನು ಮುಂದೆ ನಿಮಗೆ ಪೂರ ಡೀಟೇಲ್ ಆಗಿ ಹೇಳ್ಕೊಡ್ತಿದ್ದೀನಿ. ಇದೀಗ ಬೇಸಿಕ್ ಫೌಂಡೇಶನ್. ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನಂತ ಇವತ್ತು ಬೇಸಿಕ್ ಫೌಂಡೇಶನ್ ಕ್ಲಾಸ್. ಟೋಟಲು 8 ಇದೆ. ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಕ್ಷನ್ ಮತ್ತು ಇಂಟರ್ಜೆಕ್ಷನ್. ಇಂಗ್ಲೀಷ್ನಲ್ಲಿರುವ ಯಾವುದೇ ಒಂದು ಪದವನ್ನು ತಗೊಂಡ್ರೂ ಕೂಡ ಈ 8 ಪದ ವಿಭಾಗಗಳಲ್ಲಿ ಒಂದಕ್ಕೆ ಸಂಬಂಧಪಟ್ಟಿರುತ್ತೆ. ಇದು ತುಂಬ ನೆನ್ಪಿಡ್ಬೇಕು ನೀವು.